ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಮಳೆಯೂ ಸಹ ಕಡಿಮೆ ಆಗಿರುವಂಥದ್ದು. ಇನ್ನು ಈ ಬಾರಿ ಬಿರು ಬೇಸಿಗೆ ಶುರುವಾಗಿದೆ. ಇಲ್ಲಿ ಜನರಿಗೆ ಮಾತ್ರವಲ್ಲ ಜಾನುವಾರುಗಳಿಗೂ ಸಹ ಕುಡಿಲಿಕ್ಕೆ ನೀರಿಲ್ಲ. ಈಗ ಮುಂದೆ ಬರ್ತಿರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ ಏನಿದೆ, ಆ ಎಲೆಕ್ಷನ್ಗೆ ಜನ ಡಿಮ್ಯಾಂಡ್ ಮಾಡ್ತಿರೋದು ಒಂದೇ, ನಮಗೆ ಕುಡಿಲಿಕ್ಕೆ ನೀರು ಬೇಕು ಅಂತ. ನೀವಿಲ್ಲಿ ನೋಡ್ಬೋದು, ನನ್ನ ಹಿಂದೆ ಇರತಕ್ಕಂಥದ್ದು ಈ ಏನು ಹಳಿಯಾಳ ತಾಲೂಕಿದೆ, ತಾಲೂಕಿನಲ್ಲೇ ಇರ್ತಕ್ಕಂಥ ಒಂದು ಕೆರೆಯ ಪರಿಸ್ಥಿತಿ ಇದು. ಅಂದರೆ ಜನ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೇ ಹತ್ರದಲ್ಲಿ ದಾಂಡೇಲಿ ಇದೆ, ಕಾಳಿ ನದಿ ಹರಿಯುತ್ತೆ, ಅಟ್ಲೀಸ್ಟು ಕಾಳಿ ನದಿಯಿಂದ ನಮ್ಮ ತಾಲೂಕಿಗೆ ನೀರಿನ ವ್ಯವಸ್ಥೆ ಮಾಡಬಹುದಿತ್ತು. ಬಂದಿರತಕ್ಕಂಥ ಯಾವ ರಾಜಕಾರಣಿಯೂ ಸಹ ಈ ವ್ಯವಸ್ಥೆ ಮಾಡ್ತಾ ಇಲ್ಲ. ಎಲ್ಲ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ ಹೊರತು ಯಾರೂ ಸಹ 5 ಪೈಸಾ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಈ ತಾಲೂಕಿನ ರೈತರಾಗಿರಬಹುದು ಅಥವಾ ಜನಸಾಮಾನ್ಯರಾಗಿರಬಹುದು ಅವರ ಧ್ವನಿಯಾಗಿದೆ. ಹಳಿಯಾಳ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಕಳೆದ ವರ್ಷದ ಮಳೆಯ ಅಭಾವದಿಂದ ಈ ಭಾಗದಲ್ಲಿನ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗಿದ್ದು ಜನಜೀವನ ಮತ್ತು ಪ್ರಾಣಿಗಳಿಗೆ ಕುಡಿಯುವ ನೀರಿಲ್ಲದೆ ಅಸ್ತವ್ಯಸ್ತವಾಗಿದೆ. ಇನ್ನು ಹಳಿಯಾಳದಲ್ಲಿ ದಾಂಡೇಲಿ ಬಹಳ ಸಮೀಪವಿದ್ದರೂ ಕಾಳಿ ನದಿಯ ನೀರು ಇಲ್ಲಿಗೆ ತಲುಪುವಲ್ಲಿ ಬಹಳ ದೂರವಾಗಿದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ಯಾರೇ ಆಗಿದ್ರೂ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿ ಎಂಬುದು ಯುಕೆ ನ್ಯೂಸ್ನ ಕಳಕಳಿಯಾಗಿದೆ.